ಏನಾಗಲ್ಲ ಬಿಡ್ರಿ ಹಾಗೆ ಹೀಗೆ ಅಂತ. ಬರೀ ಒಂದು ಸೈಟ್ ಪೇಪರ್ ನೋಡಿದ್ರೆ, ಸೇಲ್ ಡೇಟ್ ಆಗಿರೋ ಪೇಪರ್ ನೋಡಿದ್ರೆ ಸಾಕು ಅಂತ ಅನ್ನಿಸ್ತಾಯಿತ್ತು. ಈಗ ಅದೆಲ್ಲ ಆಗಲ್ಲ. ಸೈಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ದಯವಿಟ್ಟು, ಯಾಕೆಂದರೆ ಹಿಂದೆ ತುಂಬ ಬೋಗಸ್ಗಳಾಗಿದೆ. ಎಷ್ಟೋ ಜನ ನೊಂದು ಹೋಗ್ತಾ ಇದ್ದಾರೆ ಸೈಟ್ಗಳನ್ನ ತೊಗೊಂಡು, ಏನೇನು ಮಾಡ್ತಾಯಿದ್ದಾರೆ ಅನ್ನೋ ವಿಚಾರಗಳು ಕೇಳ್ಪಟ್ಟಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ದಯವಿಟ್ಟು ಲಾಯರ್ ಇಲ್ಲದೆ ಯಾವುದೇ ನಿವೇಶನಗಳನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನನ್ನ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ನನ್ನ ಅನುಭವದ ಮಾತನ್ನೇ ಹೇಳ್ತಾ ಇದ್ದೀನಿ. ಒಬ್ಬ ಲಾಯರ್ ಇಲ್ಲದೆ, ಯಾಕೆಂದರೆ ಒಬ್ಬ ಇಂಜಿನಿಯರ್ ಇಲ್ಲದೆ ಮನೆ ಕಟ್ಟಬೇಡಿ. ಅದೇ ರೀತಿ ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಒಬ್ಬ ಲಾಯರ್, ಯಾಕೆ ಗೊತ್ತಾ, ಅವ್ರದ್ದೊಂದು ಸಣ್ಣ ಫೀಸನ್ನು ನಾವು ಪೇ ಮಾಡೋಕ್ಕೆ ಹಿಂದೆ ಮುಂದೆ ನೋಡಿ ವಿತೌಟ್ ಲೀಗಲ್ ಡಾಕ್ಯುಮೆಂಟ್ ತೊಗೊಂಡ್ರೆ ಅದು ನಮ್ಮ ಮಕ್ಕಳ ಮತ್ತು ನಮ್ಮ ಮುಂದಿನ ಜೀವನದ ಕನಸು ನಾವು ಹಾಳು ಮಾಡ್ಕೋತೀವಿ. ಹಾಳು ಮಾಡ್ಕೊಂಡಿರುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಹ್ಯಾಪಿಯಾಗಿರುವಂಥ ವ್ಯಕ್ತಿಗಳು ನೋಡಬೇಡಿ, ನೊಂದೋಗಿರುವಂಥ ವ್ಯಕ್ತಿಗಳು ತುಂಬ ಇದ್ದಾರೆ. ಅವರೆಲ್ಲ ಏನು ಅಂದರೆ ಸಣ್ಣ ಆಲೋಚನೆಗಳು, ಈ ಯಾವುದೋ ಸಣ್ಣ ಫೀಸ್ ಉಳ್ಸೋಕೆ ಹೋಗ್ತಾರೆ, ಏನೋ ಉಳ್ಸೋಕೆ ಹೋಗ್ಬಿಟ್ಟಿದೆ, ಯಾರನ್ನೋ ಬ್ಲೈಂಡಾಗಿ ಬಿಲೀವ್ ಮಾಡಿ ಸೈಟನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ. ಹಾಗೆಲ್ಲ ಮಾಡಬೇಡಿ. ಸೂಕ್ತವಾದ ಮಾರ್ಗದರ್ಶನ, ದಾಖಲೆಗಳೆಲ್ಲ ತಗೊಂಡು ಲೀಗಲ್ ಒಪಿನಿಯನ್ ತಗೊಂಡೇ ಪರ್ಚೇಸ್ ಮಾಡಿ.